ಸ್ನೇಹಿತರೆ, ಮಹಾಭಾರತ ಯುದ್ಧವು ಕೇವಲ ಕಥೆಯಷ್ಟೇ ಅಲ್ಲ, ಅದು ಸಮಾಜ, ವರ್ಗ, ಗುರುತು ಮತ್ತು ವಿಧಿಯ ಕುರಿತು ಬರೆದ ದಾಖಲೆ. ಈ ಕಥೆಯೊಳಗೆ ರಾಜರಿಗಿಂತ ಅನ್ಯಾಯಕ್ಕೊಳಗಾದ ವ್ಯಕ್ತಿಗಳೇ ಹೆಚ್ಚು. ಮಹಾಭಾರತದಲ್ಲಿ ಅರ್ಜುನನಿಗೆ ಸಿಕ್ಕ ಅವಕಾಶಗಳು ಇವರಿಗೂ ಸಹ ಸಿಕ್ಕಿದ್ದರೆ ಇವರಂತ ಯೋಧರು ಮತ್ತೊಬ್ಬರಿರ್ತಿರ್ಲಿಲ್ಲ. ಅಷ್ಟೆಲ್ಲ ಆದರೂ ಕೂಡ ಇವರೆಲ್ಲ ಅರ್ಜುನನಿಗಿಂತ ಕಮ್ಮಿ ಇರಲಿಲ್ಲ. ತಮ್ಮ ಶೌರ್ಯದಲ್ಲಾಗಲಿ, ಜ್ಞಾನಗುಣದಲ್ಲಾಗಲಿ, ಪ್ರಾಮಾಣಿಕತೆಯಿಂದಾಗಲಿ ಅಥವಾ ಸ್ನೇಹದಲ್ಲಾಗಲಿ ಇವರಿಗೆ ಸರಿಸಾಟಿ ಇನ್ನೊಬ್ಬರಿರಲಿಲ್ಲ. ಅವಕಾಶ ಸಿಕ್ಕರೂ ಕೂಡ ಇವರು ಧರ್ಮಕ್ಕಿಂತ ಮಿಗಿಲಾಗಿ ಪ್ರಾಮಾಣಿಕತೆಯನ್ನೇ ಆರಿಸಿಕೊಂಡ್ರು. ಅವರಲ್ಲೊಬ್ಬ ಈ ನತದೃಷ್ಟ, ತಾಯಿಯಿಂದಲೇ ತೇಯಿಸಲ್ಪಟ್ಟ, ಕ್ಷತ್ರಿಯನಾಗಿದ್ದರೂ ಸಹ ಸೂತಪುತ್ರ ಎಂಬ ಪಟ್ಟವನ್ನು ಹೊತ್ತ, ಮಹಾನ್ ಪರಶುರಾಮರಿಂದಲೇ ವಿದ್ಯೆ ಕಲಿತು ಅವರಿಂದಲೇ ಶಾಪಗ್ರಸ್ತನಾದ, ದಾನ ಧರ್ಮಗಳನ್ನು ಮಾಡಿ ತನ್ನ ನಾಶವನ್ನು ತಾನೇ ತಂದುಕೊಂಡ ಸೂರ್ಯಪುತ್ರ ಕರ್ಣ. ಇಡೀ ಮಹಾಭಾರತದಲ್ಲಿ ಅತಿ ಹೆಚ್ಚು ಕಷ್ಟ, ನೋವುಗಳನ್ನು ಅನುಭವಿಸಿ ಅವಮಾನವನ್ನು ಎದುರಿಸಿ ನಿಂತ ಇಬ್ಬರೇ ಇಬ್ಬರು, ಒಬ್ಬ ಭಗವಂತನಾದ ಶ್ರೀಕೃಷ್ಣ, ಮತ್ತೊಬ್ಬ ದಾನಶೂರ ಕರ್ಣ. ಶ್ರೀಕೃಷ್ಣನ ಜನನವು ಅದ್ಭುತದಂತೆ ಕಾಣಿಸಿದರೂ ಅದರೊಳಗೆ ಅಡಗಿರುವುದು ಭಯ ಮತ್ತು ಅಪಾಯದ ಜೀವನ. ಮಥುರೆಯ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿತರಾಗಿದ್ದ ವಸುದೇವ ಮತ್ತು ದೇವಕಿಗೆ ಜನಿಸಿದ ಈತನ ಜನನ ಅಪಾಯಗಳ ಸರಮಾಲೆಯಿಂದ ತುಂಬಿತ್ತು. ಕಂಸನ ಕ್ರೂರತೆ ಈಗಾಗಲೇ ಈತನ 7 ಜನ ಸಹೋದರರನ್ನ ಬಲಿ ಪಡೆದಿತ್ತು. ಜನನವಾದ ತಕ್ಷಣವೇ ತಾಯಿಯ ಮಡಿಲಲ್ಲಿ ಬೆಳೆಯುವ ಅವಕಾಶ ಕಳೆದುಕೊಂಡ ಈತ ಸಾಮಾನ್ಯನಂತೆ ಹಸುಮಂದೆಯ ಮಧ್ಯೆ ಗೋಪಾಲಕರಂತೆ ಬೆಳೆದ. ಅವನ ಬಾಲ್ಯ ನಿರಂತರವಾಗಿ ಅಪಾಯಗಳಿಂದ ಕೂಡಿರುತ್ತಿತ್ತು. ಪೂತಾನ, ಶಟಕಾಸುರ, ತೃಣವರ್ತನಂತಹ ದೈತ್ಯರ ದಾಳಿಗಳನ್ನು ಎದುರಿಸಿ ನಿಲ್ಲಬೇಕಾಯಿತು. ಹಾಗಾಗಿ ಈತ ಜನನದಿಂದಲೇ ಶತ್ರುವಾಗಿ ಗುರುತಿಸಲ್ಪಟ್ಟ. ಬಾಲ್ಯದಲ್ಲಿಯೇ ಮರಣವನ್ನು ಎದುರಿಸಿ ನಿಂತ. ಆದರೆ ಪ್ರತಿಯೊಂದು ಸಂಕಷ್ಟದಲ್ಲೂ ಬದುಕಿ ಧರ್ಮವೇ ಶ್ರೇಷ್ಠ ಎಂದು ಸಮಾಜಕ್ಕೆ ಸಾರಿದ. ಸ್ನೇಹಿತರೆ, ನಾನು ಶ್ರೀಕೃಷ್ಣನ ಕಥೆಯನ್ನ ಇಲ್ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕರ್ಣ ಮತ್ತು ಶ್ರೀಕೃಷ್ಣನ ಜೀವನಕ್ಕೆ ಅಷ್ಟೊಂದೇನು ವ್ಯತ್ಯಾಸ ಇಲ್ಲ. ಇಬ್ರೂ ಸಹ ತಾಯಿಯಿಂದ ದೂರಾಗಿ ಸಾಮಾನ್ಯರಂತೆ ಬೆಳೆದವರು. ಸಾವು ನೋವುಗಳನ್ನ ಚಿಕ್ಕಂದಿನಿಂದಲೇ ಕಂಡು ಕಷ್ಟ ಕಾರ್ಪಣ್ಯಗಳನ್ನ ಮೈಗೂಡಿಸಿಕೊಂಡವರು. ಮುಖ್ಯವಾಗಿ ಸ್ನೇಹ ಎಂಬ ಪದಕ್ಕೆ ಪರಿಪೂರ್ಣ ಅರ್ಥ ನೀಡಿದವರು. ಇವರ ಜೀವನದಿಂದ ನಾವು ಕಲಿಬೇಕಾದದ್ದು ಅಪಾರ. ಹಾಗಾಗಿ ಈ ಎಪಿಸೋಡ್ನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಕೊನೆ ತನಕ ನೋಡಿ ಕಮೆಂಟ್ ಮಾಡಿದವರ ಪೈಕಿ ಒಬ್ಬರು ಲಕ್ಕಿ ಪರ್ಸನ್ಗೆ ನಾವು ಆಧ್ಯಾತ್ಮಿಕ ಪುಸ್ತಕವನ್ನ ಫ್ರೀಯಾಗಿ ಗಿಫ್ಟ್ ಮಾಡ್ತಿದ್ದೀವಿ. ಸ್ನೇಹಿತರೆ, ನಾವು ಈ ನತದೃಷ್ಟ ಕರ್ಣನ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಆತನಿಗೆ ಜನನದಲ್ಲೇ ಅನ್ಯಾಯ ಮಾಡಿದ ಆತನ ತಾಯಿ ಕುಂತಿದೇವಿಯ ಬಗ್ಗೆ ತಿಳ್ಕೊಳ್ಳೋಣ. ಮಹಾಭಾರತದ ಆದಿಪರ್ವದ ಪ್ರಕಾರ ಕುಂತಿದೇವಿಯ ಮೊದಲ ಹೆಸರು ಪೃಥ. ಈಕೆ ಶೂರಸೇನನ ಮಗಳು. ಆದರೆ ಶೂರಸೇನನ ಆಪ್ತಮಿತ್ರ ಕುಂತಿಭೋಜನಿಗೆ ಮಕ್ಕಳಿಲ್ಲದ ಕಾರಣ ಈತನೇ ತನ್ನ ಮಗಳಾದ ಪೃಥಾಳನ್ನು ದತ್ತು ನೀಡಿರುತ್ತಾನೆ. ಹಾಗಾಗಿ ಈ ದತ್ತು ಸ್ವೀಕಾರದ ನಂತರ ಪೃಥ ಕುಂತಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗ್ತಾಳೆ. ಹೀಗೆ ಕುಂತಿಯು ಅರಮನೆಯಲ್ಲಿ ಬೆಳೆಯುತ್ತಿರುವಾಗ ಒಂದು ದಿನ ದೂರ್ವಾಸ ಮುನಿಗಳ ಆಗಮನವಾಗುತ್ತೆ. ರಾಜನ ಆತಿಥ್ಯವನ್ನ ಮತ್ತು ರಾಜ್ಯದ ಯೋಗಕ್ಷೇಮವನ್ನ ಪರೀಕ್ಷಿಸಲು ಬಂದಿದ್ದ ದೂರ್ವಾಸರಿಗೆ ಕುಂತಿಯ ಆತಿಥ್ಯ ಮತ್ತು ಸೇವೆಯಿಂದ ತೃಪ್ತಿಯಾಗುತ್ತೆ. ಇದರಿಂದ ಸಂತುಷ್ಟನಾದ ಮಹರ್ಷಿಯು ಆಕೆಗೆ ಒಂದು ವಿಶೇಷ ವರವನ್ನು ನೀಡಿ ಮಂತ್ರವೊಂದನ್ನು ಉಪದೇಶಿಸುತ್ತಾರೆ. ಆ ವರದ ಪ್ರಕಾರ ಕುಂತಿ ಯಾವ ದೇವತೆಯನ್ನಾದರೂ ಆಮಂತ್ರಿಸಿ ಆ ದೇವತೆಯಿಂದ ಇಷ್ಟಾರ್ಥ ಸಿದ್ಧಿ ವರವನ್ನು ಪಡೆಯಬಹುದಾಗಿರುತ್ತೆ. ಆದರೆ ಕುಂತಿಗೆ ಈ ವರವನ್ನು ತಕ್ಷಣವೇ ಬಳಸುವ ಉದ್ದೇಶವಿಲ್ಲದಿದ್ದರೂ ಸಹ ಆಕೆಗೆ ಕುತೂಹಲ ತಡೆಯಲಾಗಲಿಲ್ಲ. ಈ ಮಂತ್ರ ಜಪಿಸಿದರೆ ದೇವತೆಗಳು ನಿಜವಾಗ್ಲೂ ಬರ್ತಾರಾ, ನಾನು ಕೇಳಿದ್ನ ಕೊಡ್ತಾರಾ, ಪರೀಕ್ಷಿಸಿಯೇ ಬಿಡೋಣ ಎಂದುಕೊಂಡ ಆಕೆ ಒಂದು ದಿನ ಸೂರ್ಯೋದಯ ಕಾಲದಲ್ಲಿ ನದಿ ತೀರದಲ್ಲಿ ನಿಂತು ಸೂರ್ಯದೇವನನ್ನು ಸ್ಮರಿಸುತ್ತಾಳೆ. ಅಸಾಧ್ಯವಾದ ವರವನ್ನು ಕೇಳಬೇಕೆಂದುಕೊಂಡ ಆಕೆ ಒಂದು ಸಂತಾನವನ್ನು ನೀಡು ಎಂದು ಬೇಡುತ್ತಾಳೆ. ತಕ್ಷಣವೇ ಸೂರ್ಯದೇವನು ಪ್ರತ್ಯಕ್ಷನಾಗಿ ಕುಂತಿಯ ಕೈಗೆ ಒಂದು ಮಗುವನ್ನು ಕೊಟ್ಟು ಆಶೀರ್ವಾದಿಸಿ ಮಾಯವಾಗುತ್ತಾನೆ. ಹಾಗಾಗಿ ಕರ್ಣನಿಗೆ ಸೂರ್ಯಪುತ್ರ ಎಂತಲೂ ಹೆಸರಿದೆ. ಹುಟ್ಟುವಾಗಲೇ ಕರ್ಣಕುಂಡಲ ಮತ್ತು ಕವಚದ ಜೊತೆಗೆ ಅಪಾರವಾದ ಸೂರ್ಯನ ತೇಜಸ್ಸಿನೊಂದಿಗೆ ಹುಟ್ಟಿದ್ದ ಈ ಮಗುವನ್ನು ಕಂಡ ಕುಂತಿಗೆ ಒಮ್ಮೆಲೆ ಗಾಬರಿಯಾಗತೊಡಗುತ್ತೆ. ಆಕೆ ಯುವರಾಣಿ. ಆ ವಿಷಯವೇನಾದರೂ ಹೊರಗೆ ಗೊತ್ತಾದರೆ ಇಡೀ ರಾಜವಂಶದ ಮರ್ಯಾದೆ ಹಾಳಾಗುತ್ತದೆ ಎಂದು ಒತ್ತಡಕ್ಕೊಳಗಾದ ಈಕೆ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಅರಮನೆ ಬಳಿ ಇದ್ದ ಅಶ್ವನದಿಯಲ್ಲಿ ತೇಲಿಬಿಡುತ್ತಾಳೆ. ಹಾಗಾಗಿ ತಾಯಿಯ ಮಡಿಲು ಸೇರಿ ತಾಯಿಯ ಅಪ್ಪುಗೆಯಲ್ಲಿ, ತಾಯಿಯ ಅಕ್ಕರೆಯಲ್ಲಿ ಬಾಲ್ಯ ಕಳೆಯಬೇಕಿದ್ದ ಆ ಮಗು ತನ್ನ ತಾಯಿಯಿಂದಲೇ ತಿರಸ್ಕರಿಸಲ್ಪಟ್ಟು ನದಿಯಲ್ಲಿ ತೇಲಿ ಹೋಗಿತ್ತು. ಹಾಲುಗಲ್ಲದ ಮುದ್ದಾದ ಕಂದ
ತೇಲುತ್ತಾ ತೇಲುತ್ತಾ ಅಂಗರಾಜ್ಯದ ಅತಿರಥನೆಂಬ ಸೂತನಿಗೆ ಸಿಕ್ಕಿತ್ತು. ಸೂತನೆಂದರೆ ರಥಸಾರಥಿ ಎಂದರ್ಥ. ಅತಿರಥನ ಹೆಂಡತಿ ಹೆಸರು ರಾಧೆ. ಈಕೆಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಈ ಸುಂದರವಾದ ಮಗುವನ್ನು ತಾವೇ ಸಾಕಲು ನಿರ್ಧರಿಸುತ್ತಾರೆ. ಮಗುವಿಗೆ ವಸುಶೇಣ ಎಂದು ಹೆಸರಿಸಿದ ಇವರು ಆತನನ್ನು ಪ್ರೀತಿಯಿಂದ ಸಾಕತೊಡಗುತ್ತಾರೆ. ಈತ ರಾಧೆಯಿಂದ ಸಾಕಲ್ಪಡುತ್ತಿದ್ದರಿಂದ ಸಮಾಜ ಈತನಿಗೆ ರಾಧೇಯ ಎಂದು ಹೆಸರು ನೀಡಿತ್ತು. ಕಿವಿಯಲ್ಲಿ ಕರ್ಣಕುಂಡಲಗಳಿದ್ದರಿಂದ ಜನ ಕರ್ಣನೆಂದೂ ಸಹ ಕರೆದರು. ಹೀಗೆ ಕರ್ಣ ತನ್ನದಲ್ಲದ ತಪ್ಪಿಗೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಒಬ್ಬ ಸಾಮಾನ್ಯ ಸೂತಪುತ್ರನಾಗಿ ಬೆಳೆಯಬೇಕಾಯಿತು. ರಥಸಾರಥಿಯಾಗಿದ್ದರೂ ಸಹ ಈತನಿಗೆ ಶಸ್ತ್ರಾಭ್ಯಾಸದ ಮೇಲೆ ವಿಪರೀತ ವ್ಯಾಮೋಹ. ಬಾಲ್ಯದಿಂದಲೇ ಧನುರ್ವಿದ್ಯೆಯನ್ನು ಕಲಿಯಬೇಕೆಂಬ ಆಸೆ ಹೊತ್ತಿದ್ದ ಈತನನ್ನು ಅರಮನೆಯ ಸಮಾಜ ಒಪ್ಪಲಿಲ್ಲ. ಹಾಗಾಗಿ ಈತ ತಾನೇ ಅಭ್ಯಾಸ ಮಾಡಲು ಮುಂದಾದ. ಅದಕ್ಕೆ ತಂದೆಯಾದ ಅತಿರಥರು ಸಹ ಅವಕಾಶವನ್ನು ಮಾಡಿಕೊಟ್ಟರು. ಮುಂದೆ ಗುರುದ್ರೋಣರು ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯೆ ಕಲಿಸುವ ಆಸ್ಥಾನದ ಗುರುವಾಗಿ ನೇಮಕಗೊಳ್ತಾರೆ. ಅವರ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೇಳಿ ಬೆಳೆದಿದ್ದ ಈತನಿಗೆ ಅವರ ಬಳಿ ವಿದ್ಯಾಭ್ಯಾಸ ಮಾಡಬೇಕೆಂಬ ಹಂಬಲ ಮೂಡತೊಡಗಿತ್ತು. ಹಾಗಾಗಿ ನೇರವಾಗಿ ಅವರ ಬಳಿ ಹೋಗಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಅದಕ್ಕೆ ದ್ರೋಣರು ಒಪ್ಪೋದಿಲ್ಲ. ಹಸ್ತಿನಾಪುರದ ರಾಜಕುಮಾರರಿಗಲ್ಲದೆ ಇನ್ಯಾರಿಗೂ ವಿದ್ಯೆ ಕಲಿಸಲಾರೆ ಎಂದು ತಿಳಿಸುತ್ತಾರೆ. ಆದರೆ ಈತ ಹಠವಾದಿ. ತಾನು ಅಂದುಕೊಂಡಿದ್ದನ್ನು ಸಾಧಿಸುವವರಿಗೂ ಬಿಡದಂತಹ ವ್ಯಕ್ತಿತ್ವ. ಹಾಗಾಗಿ ದ್ರೋಣರ ದೃಷ್ಟಿಗೆ ದೃಷ್ಟಿ ಕೊಟ್ಟಿ ನೋಡಿದ ಈತ, ನಿಮ್ಮ ಮಗ ಅಶ್ವತ್ಥಾಮ ಅದ್ಯಾವ ರಾಜ್ಯದ ರಾಜಕುಮಾರ, ಅವನಿಗೇಕೆ ವಿದ್ಯೆ ಕಲಿಸುತ್ತಿದ್ದೀರಿ? ಮಾತನಾಡುವುದೊಂದು ಮಾಡುವುದೊಂದು, ಇದೇನಾ ನಿಮ್ಮ ಪ್ರತಿಜ್ಞೆ? ನೀವು ಕಲಿಸಿಲ್ಲವಾದರೇನಂತೆ, ನಾನೇ ಕಲಿತು ನಿಮ್ಮ ಶಿಷ್ಯರಿಗಿಂತ ಶ್ರೇಷ್ಠ ಧನುರ್ಧರನಾಗುತ್ತೇನೆ ಎಂದು ಅವರಿಗೆ ಮುಜುಗರವಾಗುವಂತೆ ಮಾತಾಡಿ ನಿರಾಸೆಯಿಂದಲೇ ಹಿಂತಿರುಗುತ್ತಾನೆ. ಮುಂದೇನ್ ಮಾಡೋದು ಅಂತ ಯೋಚಿಸುತ್ತಿರುವಾಗಲೇ ಆತನಿಗೆ ಪರಶುರಾಮರ ಬಗ್ಗೆ ತಿಳಿಯುತ್ತೆ. ದ್ರೋಣರಿಗೂ ಮತ್ತು ಭೀಷ್ಮರಿಗೂ ವಿದ್ಯೆ ಕಲಿಸಿದ ಮಹಾನ್ ಗುರು ಅವರೇ ಎಂದು ತಿಳಿದ ಈತ ಅವರ ಬಳಿ ವಿದ್ಯೆ ಕಲಿಯಲು ನಿರ್ಧರಿಸುತ್ತಾನೆ. ಅವರ ಬಳಿ ಹೋಗಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ. ಆದರೆ ಅವರು, ನಾನು ಕ್ಷತ್ರಿಯರಿಗೆ ವಿದ್ಯೆ ಕಲಿಸುವುದಿಲ್ಲ ಎಂದು ತಿಳಿಸುತ್ತಾರೆ. ನಂತರ ಯೋಚಿಸಿದ ಈತ, ತಾನು ಸೂತಪುತ್ರನೆಂದರೆ ಇವರೂ ಸಹ ನನ್ನನ್ನು ನಿರಾಕರಿಸಬಹುದೆಂಬ ಭಯದಿಂದ ನಾನೊಬ್ಬ ಬ್ರಾಹ್ಮಣ ಎಂದು ಸುಳ್ಳು ಹೇಳುತ್ತಾನೆ. ಪರಶುರಾಮರು ಆತನನ್ನು ಗಮನಿಸಲಾಗಿ ಆತನ ವಿನಯ ಮತ್ತು ವಿದ್ಯೆ ಕಲಿಸುವ ಆಸಕ್ತಿಯನ್ನು ಕಂಡು ಆತನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಆತನ ಗುರುಸೇವೆಯಿಂದ ಪ್ರಸನ್ನರಾದ ಪರಶುರಾಮರು ತನ್ನ ವಿದ್ಯೆಗಳನ್ನೆಲ್ಲ ದಾರೆಯೆರೆತೊಡಗುತ್ತಾರೆ. ಶಸ್ತ್ರಾಸ್ತ್ರ ವಿದ್ಯೆಯ ಜೊತೆಗೆ ಪ್ರಬಲವಾದ ಮಂತ್ರಗಳನ್ನು ಸಹ ಉಪದೇಶ ಮಾಡಿ ಆತನ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸುತ್ತಾರೆ. ಜೊತೆಗೆ ಯುದ್ಧತಂತ್ರ ಮತ್ತು ಹಲವು ರಹಸ್ಯ ವಿದ್ಯೆಗಳನ್ನೆಲ್ಲ ಕಲಿಸುತ್ತಾರೆ. ಆತನನ್ನ ತನ್ನ ಅತ್ಯುತ್ತಮ ಶಿಷ್ಯನೆಂದು ಪರಿಗಣಿಸುತ್ತಾರೆ. ಆತನ ಸಾಮರ್ಥ್ಯಕ್ಕೆ ಮೆಚ್ಚಿ ವಿಜಯ ಎಂಬ ಧನಸ್ಸನ್ನು ಸಹ ದಾನವಾಗಿ ನೀಡಿರುತ್ತಾರೆ. ಬ್ರಹ್ಮಾಸ್ತ್ರ, ಭಾರ್ಗವಾಸ್ತ್ರ, ಅಗ್ನ್ಯಾಸ್ತ್ರ ಮತ್ತು ವಾಯುವಾಸ್ತ್ರಗಳಂತಹ ಪ್ರಬಲ ಅಸ್ತ್ರಗಳನ್ನು ಬಳಸುವ ವಿಧಾನವನ್ನು ಸಹ ಕಲಿಸಿರುತ್ತಾರೆ. ಇಷ್ಟನ್ನೆಲ್ಲ ಕಲಿತ ಕರ್ಣ ತಾನು ಸರ್ವಶ್ರೇಷ್ಠನಾದನೆಂದು ಖುಷಿಪಡುವಷ್ಟರಲ್ಲೇ ವಿಧಿ ಆತನ ಜೀವನದಲ್ಲಿ ಆಟವಾಡತೊಡಗುತ್ತೆ. ಒಂದೊಮ್ಮೆ ಈತ ಪರಶುರಾಮರ ಜೊತೆ ಕಾಡಿನಲ್ಲಿ ಸಂಚರಿಸುವಾಗ ಪರಶುರಾಮರು ಮರದ ನೆರಳಲ್ಲಿ ಕುಳಿತು ವಿಶ್ರಾಂತಿ ಪಡೆಯಲು ಇಚ್ಛಿಸುತ್ತಾರೆ. ಅಂತೆಯೇ ತನ್ನ ಪ್ರಿಯ ಶಿಷ್ಯನ ತೊಡೆಯ ಮೇಲೆ ಮಲಗಿ ನಿದ್ರಿಸಲಾರಂಭಿಸುತ್ತಾರೆ. ಇತ್ತ ಕರ್ಣನೂ ಸಹ ಗುರುಗಳಿಗೆ ನಿದ್ರಾಭಂಗವಾಗದಂತೆ ನೋಡಿಕೊಳ್ಳುತ್ತಾನೆ. ಆದರೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಒಂದು ದುಂಬಿಯು ಕರ್ಣನ ಕಾಲ್ತೊಡೆಯನ್ನು ಕಚ್ಚಿ ಕೊರೆಯಲಾರಂಭಿಸುತ್ತೆ. ಈತ ತಾನು ಈ ದುಂಬಿಯನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಗುರುವಿಗೆ ನಿದ್ರಾಭಂಗವಾಗಬಹುದೇನೋ ಎಂದು ಯೋಚಿಸಿ ಒಂದಿಷ್ಟೂ ಸಹ ಅಲುಗಾಡದೆ ಆ ನೋವನ್ನು ಸಹಿಸಿಕೊಂಡು ಸುಮ್ಮನಿರುತ್ತಾನೆ. ಕ್ಷಣಗಳು ಕಳೆಯುತ್ತವೆ. ಹಾಗೆಯೇ ಆತನ ಕಾಲಿಂದ ಹರಿದ ರಕ್ತವು ಪರಶುರಾಮರ ದೇಹಕ್ಕೆ ತಾಗಿ ಅವರಿಗೆ ಎಚ್ಚರವಾಗುತ್ತೆ. ಎದ್ದು ನೋಡಲಾಗಿ ಕರ್ಣನ ದೇಹವೆಲ್ಲ ರಕ್ತಮಯ. ಮೊದಮೊದಲು ಗಾಬರಿಗೊಂಡರೂ ಸಹ ಇವರಿಗೆ ಕರ್ಣನ ಮೇಲೆ ಸಂಶಯ ಮೂಡಲಾರಂಭಿಸುತ್ತೆ. ಯಜ್ಞಯಾಗಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸೌಮ್ಯವಾಗಿ ಬದುಕುವ ಯಾವೊಬ್ಬ ಬ್ರಾಹ್ಮಣನೂ ಸಹ ಇಂತಹ ಕಠಿಣ ನೋವನ್ನು ಸಹಿಸಿಕೊಳ್ಳಲಾರ. ನೀನು ಬ್ರಾಹ್ಮಣನಾಗಿರಲು ಸಾಧ್ಯವೇ ಇಲ್ಲ, ನಿಜ ಹೇಳು ಎಂದು ಗದರಿದಾಗ ಆತ ಸತ್ಯವನ್ನು ಬಾಯ್ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಪರಶುರಾಮರು, ನೀನು ನನಗೆ ಮೋಸ ಮಾಡಿ ನನ್ನಿಂದ ರಹಸ್ಯ ವಿದ್ಯೆಗಳನ್ನೆಲ್ಲ ಕಲಿತಿರುವೆ, ನನ್ನ ಪ್ರತಿಜ್ಞೆಗೆ ಭಂಗ ತಂದಿರುವೆ. ನನ್ನ ನಿನ್ನ ಗುರು ಶಿಷ್ಯರ ಸಂಬಂಧ ಇವತ್ತೇ ಕೊನೆಯಾಗಲಿ. ನನ್ನಿಂದ ನೀನು ಕಲಿತ ದಿವ್ಯಾಸ್ತ್ರ ಮಂತ್ರಗಳು ನಿನ್ನ ಕೊನೆಗಾಲದಲ್ಲಿ ನೆನಪಿಗೆ ಬಾರದಿರಲಿ ಎಂದು ಶಾಪ ಕೊಡುತ್ತಾರೆ. ಅವರ ಕೋಪ ಶಾಪಕ್ಕೆ ನಲುಗಿದ ಕಾರಣ ಅವರ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡಿಕೊಳ್ತಾನೆ. ಆದರೂ ಸಹ ಅವರ ಕೋಪ ತಣ್ಣಗಾಗದೆ ಆತನ ಕಣ್ಣೀರನ್ನು ಸಹ ನೋಡದೆ ಅಲ್ಲಿಂದ ಹೊರಟೇ ಬಿಡ್ತಾರೆ. ಇಲ್ಲಿ ಪರಶುರಾಮರು ನಿನಗೆ ಕಲಿಸಿದ್ದ ದಿವ್ಯಾಸ್ತ್ರದ ಮಂತ್ರಗಳಷ್ಟೇ ಮರೆತು ಹೋಗಲಿ ಎಂದು ಶಾಪ ಕೊಟ್ಟಿರುತ್ತಾರೆ. ಹಾಗಾಗಿ ಮರಳಿ ಮನೆಯ ದಾರಿ ಹಿಡಿದ ಕಾರಣ
ಕಾಡಿನಲ್ಲಿ ಪುನಃ ತನ್ನ ಅಭ್ಯಾಸವನ್ನು ಪ್ರಾರಂಭಿಸುತ್ತಾನೆ. ಅದೇ ಸಮಯದಲ್ಲಿ ಆತನಿಗೊಂದು ಶಬ್ದ ಕೇಳಿಸಿ ಅದು ಕಾಡು ಪ್ರಾಣಿ ಇರಬಹುದೆಂದು ಅರಿತ ಈತ ಅದರ ಚಲನೆಯ ಆಧಾರದ ಮೇಲೆ ಬಾಣವನ್ನು ನೋಡುತ್ತಾನೆ. ಆದರೆ ಅದು ಒಂದು ಅಮಾಯಕ ಹಸುವಾಗಿರುತ್ತೆ. ತನ್ನ ಹಸುವಿನ ಆಕ್ರಂದನ ಕೇಳಿಸಿಕೊಂಡು ಸ್ಥಳಕ್ಕೆ ಬಂದ ಬ್ರಾಹ್ಮಣ ತನ್ನ ಜೀವನಾಧಾರವಾಗಿದ್ದ ಹಸುವನ್ನು ನೀನು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾಗ ಕೊಂದುಬಿಟ್ಟೆಯಲ್ಲ, ಕ್ಷತ್ರಿಯರ ದರ್ಪಕ್ಕೆ ಪಾರವೇ ಇಲ್ಲವಾ? ನನ್ನ ಹಸು ಹೇಗೆ ನಿಸ್ಸಹಾಯಕ ಸ್ಥಿತಿಯಲ್ಲಿ ಪ್ರಾಣ ಬಿಟ್ಟಿತೋ ಹಾಗೆಯೇ ನಿನಗೂ ಸಹ ಮರಣ ಸಂಭವಿಸಲಿ, ಆಗ ಗೊತ್ತಾಗುತ್ತೆ ನನ್ನ ಈ ವೇದನೆ ಎಂದು ಕಣ್ಣೀರಿಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇತ್ತ ಮೇಲಿಂದ ಮೇಲೆ ಶಾಪಗ್ರಸ್ತನಾದ ಕರ್ಣನಿಗೆ ದಿಕ್ಕೇ ತೋಚದಂತಾಗಿ ತನ್ನಿಂದಾದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಬ್ರಾಹ್ಮಣರು ಏನು ಬೇಡಿದರೂ ದಾನವಾಗಿ ನೀಡುವುದನ್ನು ರೂಢಿ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಆತನಿಗೆ ದಾನಶೂರ ಕರ್ಣ ಎಂತಲೂ ಕರೆಯುತ್ತಾರೆ. ಹೀಗೆ ಸಾಗುತ್ತಲಾಗಿ ಗುರುದ್ರೋಣರು ತನ್ನ ಶಿಷ್ಯರಾದ ಪಾಂಡವರು ಮತ್ತು ಕೌರವರ ಶಸ್ತ್ರವಿದ್ಯೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲು ಹಸ್ತಿನಾಪುರದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಆ ಪ್ರದರ್ಶನವನ್ನು ವೀಕ್ಷಿಸಲು ಭೀಷ್ಮ, ಕೃಪಾಚಾರ್ಯ, ಧೃತರಾಷ್ಟ್ರ, ವಿದುರರಂತಹ ಘಟಾನುಘಟಿಗಳೇ ನೆರೆದಿರುತ್ತಾರೆ. ಬ್ರಾಹ್ಮಣರು ರಂಗಸ್ಥಳದ ಪೂಜೆ ಮಾಡಿದರೆ ಆಳುಗಳು ಅಗತ್ಯ ಶಸ್ತ್ರಗಳನ್ನೆಲ್ಲ ತಂದಿರಿಸುತ್ತಾರೆ. ರಾಜಕುಮಾರರು ಕುದುರೆ ಏರಿ ಸಾಲಾಗಿ ಬಂದು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲಾರಂಭಿಸುತ್ತಾರೆ. ಆನೆ, ಕುದುರೆ, ರಥಗಳ ಮೇಲೇರಿ ಯುದ್ಧಕಲೆ ಮತ್ತು ಸಾಮರ್ಥ್ಯವನ್ನು ತೋರಿಸಲಾರಂಭಿಸುತ್ತಾರೆ. ಅಂತೆಯೇ ದುರ್ಯೋಧನ ಮತ್ತು ಭೀಮರು ಗದಾಯುದ್ಧಕ್ಕೆ ತೊಡಗಿ ಮದಗಜಗಳಂತೆ ಹೋರಾಡಲಾರಂಭಿಸುತ್ತಾರೆ. ನೆರೆದಿದ್ದವರು ಬಲೆ ಭೀಮ, ಬಲೆ ದುರ್ಯೋಧನ ಎಂದು ಅಬ್ಬರಿಸತೊಡಗುತ್ತಾರೆ. ಕಾದಾಟವು ತಾರಕಕ್ಕೇರಿ ಇನ್ನೇನು ಅನಾಹುತ ಸಂಭವಿಸಬಹುದೇನೋ ಎನ್ನುವಷ್ಟರಲ್ಲಿ ಗುರುದ್ರೋಣರು ಗದಾಯುದ್ಧವನ್ನು ನಿಲ್ಲಿಸಿ ಈಗ ನನ್ನ ಪ್ರಿಯ ಶಿಷ್ಯನಾದ ಅರ್ಜುನನ ಕೌಶಲ್ಯ ಪ್ರದರ್ಶನ ಎಂದು ಘೋಷಿಸುತ್ತಾರೆ. ಇತ್ತ ಅರ್ಜುನ ಚಿನ್ನದ ಕವಚವನ್ನು ತೊಟ್ಟು ಬಿಲ್ಲು ಬಾಣಗಳನ್ನು ಹಿಡಿದು ರಂಗಸ್ಥಳಕ್ಕೆ ಆಗಮಿಸುತ್ತಾನೆ. ಆತನ ಆಗಮನದಿಂದ ರಂಗಸ್ಥಳದ ವಾತಾವರಣವೇ ಬದಲಾಗುತ್ತೆ. ಎಲ್ಲರೂ ಸಹ ಹರ್ಷದಿಂದ ಅರ್ಜುನ ಅರ್ಜುನ ಎಂದು ಚೀರಲಾರಂಭಿಸುತ್ತಾರೆ. ಇದನ್ನು ಕಂಡ ದುರ್ಯೋಧನನಿಗೆ ಎಲ್ಲಿಲ್ಲದ ಕೋಪ. ಅರ್ಜುನ ತನ್ನ ಅಸ್ತ್ರ ಪ್ರಯೋಗಿಸಿ ಬೆಂಕಿಯ ಮಳೆ ತರಿಸಲು ತಿರುಗುತ್ತಿದ್ದ ಗುರಿಯತ್ತ ತೀಕ್ಷ್ಣವಾಗಿ ಬಾಣ ಪ್ರಯೋಗ ಮಾಡಲು ಇತ್ತ ದುರ್ಯೋಧನನಿಗೆ ತನ್ನ ಎದೆಗೆ ಬಾಣ ತಾಕಿದಷ್ಟು ನೋವಾಗುತ್ತಿತ್ತು. ಅಷ್ಟರಲ್ಲೇ ಬಾಗಿಲ ಬಳಿ ಸಿಡಿಲು ಬಡಿದಂತೆ ಒಂದು ಶಬ್ದ ಕೇಳುತ್ತೆ. ನೆರೆದಿದ್ದ ಜನರು ಬಾಗಿಲತ್ತ ತಿರುಗಿ ನೋಡಲಾಗಿ ಕರ್ಣ ಕವಚ ಕುಂಡಲಗಳನ್ನು ಧರಿಸಿ ಗಂಭೀರವಾಗಿ ನಡೆದು ಬರುತ್ತಾನೆ. ಕೃಪಾಚಾರ್ಯ ಮತ್ತು ದ್ರೋಣರಿಗೆ ನಮಿಸಿದ ಈತ ಪಾರ್ಥನನ್ನು ಕಂಡು ಅರ್ಜುನ, ನೀನೊಬ್ಬನೇ ಶ್ರೇಷ್ಠ ಎಂದು ಗರ್ವ ಪಡಬೇಡ. ನೀನು ಇಲ್ಲೇ ತನಕ ಮಾಡಿದ ಚಮತ್ಕಾರಗಳನ್ನು ನಿನಗಿಂತ ಚೆನ್ನಾಗಿ ಮಾಡಿ ತೋರಿಸಬಲ್ಲೆ ಎಂದು ಹೇಳುತ್ತಾನೆ. ಜನ ಗಾಬರಿಯಿಂದ ನೋಡಲಾಗಿ ದುರ್ಯೋಧನನಿಗೆ ಒಳಗೊಳಗೆ ಸಂತೋಷ ಉಕ್ಕಿ ಬರ್ತಿರುತ್ತೆ. ಅಷ್ಟರೊಳಗೆ ಕರ್ಣ ತನ್ನ ಧನಸ್ಸನ್ನು ಮೈಗೇರಿಸಿ ಬಾಣವನ್ನ ಊಡಿಯೇ ಬಿಡ್ತಾನೆ. ಆತನ ಬಾಣದ ರಭಸಕ್ಕೆ ತಿರುಗುತ್ತಿದ್ದ ಗುರಿಚಕ್ರ ಮುರಿದು ಕೆಳಗೆ ಬೀಳುತ್ತೆ. ಆಶ್ಚರ್ಯಗೊಂಡ ದ್ರೋಣಾಚಾರ್ಯರು, ಯಾರು ನೀನು, ನಿನ್ನ ಕುಲಭಾವುದು ಎಂದು ಪ್ರಶ್ನಿಸಲಾಗಿ ಕರ್ಣನು ತನ್ನ ಹೆಸರು ವಸುಶೇಣ, ನನ್ನ ತಂದೆ ಅಂಗರಾಜ್ಯದ ಸಾರಥಿ ಅತಿರಥ ಎಂದು ತಿಳಿಸುತ್ತಾನೆ. ಆಗ ಕೋಪಗೊಂಡ ದ್ರೋಣಾಚಾರ್ಯರು, ನೀನು ಕ್ಷತ್ರಿಯ ಕುಲದವನಲ್ಲ, ನಿನಗೆ ಈ ಸ್ಪರ್ಧೆಗೆ ಆಹ್ವಾನವೂ ಇರಲಿಲ್ಲ, ನೀನಾಗಿಯೇ ಬಂದು ಸ್ಪರ್ಧೆಯ ಘನತೆಗೆ ಧಕ್ಕೆ ತಂದಿರುವೆ ಎಂದು ಆತನನ್ನು ಬಂಧಿಸಲು ಮುಂದಾಗುತ್ತಾರೆ. ಆಗ ಕರ್ಣನು ಅರ್ಜುನನ ಕಡೆಗೆ ತಿರುಗಿ, ರಾಜನಾದವನು ತನ್ನ ಶಕ್ತಿಯಿಂದ ಅರ್ಹನಾಗುತ್ತಾನೆ, ಬಲಹೀನರನ್ನು ಕಾಪಾಡುತ್ತಾನೆ. ನಿನ್ನದೇನು ಇಲ್ಲಿ ಸ್ವಂತವಲ್ಲ, ಇದು ಎಲ್ಲರ ವೇದಿಕೆ. ನಿನಗೆ ಧೈರ್ಯವಿದ್ದರೆ ಯುದ್ಧಕ್ಕೆ ನಿಲ್ಲು, ನಿನ್ನ ಗುರುಗಳ ಮುಂದೆಯೇ ನಿನ್ನ ತಲೆ ಉರುಳಿಸುತ್ತೇನೆ ಎಂದು ಗರ್ವದಿಂದ ನುಡಿಯುತ್ತಾನೆ. ಆದರೆ ಆಚಾರ್ಯ ದ್ರೋಣರು ಮುಂದೆ ಬಂದು ಕ್ಷತ್ರಿಯರಲ್ಲದವರೊಡನೆ ಸ್ಪರ್ಧೆಗೆ ನಿಲ್ಲುವುದು ಕೌರವ ಕುಲಕ್ಕೆ ಅವಮಾನ, ಇಲ್ಲಿಂದ ಹೊರಟು ಹೋಗು, ಇಲ್ಲವಾದಲ್ಲಿ ನಾನೇ ನಿನ್ನೊಡನೆ ಯುದ್ಧಕ್ಕಿಳಿಯಬೇಕಾಗುತ್ತದೆ ಎಂದು ಗರ್ಜಿಸುತ್ತಾರೆ. ಅಷ್ಟರಲ್ಲಿ ಎದ್ದು ನಿಂತ ದುರ್ಯೋಧನ, ಆಚಾರ್ಯರೇ, ಈ ಅರ್ಜುನ ರಾಜನಲ್ಲದವರೊಡನೆ ಯುದ್ಧ ಮಾಡುವುದಿಲ್ಲವೆಂದಾದರೆ ಆ ಕರ್ಣನಿಗೆ ನಾನು ಈಗಲೇ ಅಂಗರಾಜ್ಯವನ್ನು ನೀಡಿ ರಾಜನನ್ನಾಗಿ ಮಾಡುವೆ ಎಂದೇಳಿ ಸಭೆಯ ಮುಂದೆಯೇ ಪಟ್ಟಾಭಿಷೇಕದ ವಿಧಿವಿಧಾನಗಳನ್ನು ನೆರವೇರಿಸಿ ಕಿರೀಟ ತರಿಸಿ ನೋಡುತ್ತಲೇ ಪಟ್ಟಾಭಿಷೇಕ ಮಾಡಿಯೇ ಬಿಡ್ತಾನೆ. ಹಿರಿಯರಾದ ಭೀಷ್ಮ ಮತ್ತು ಕೃಪಾಚಾರ್ಯರು ನೋಡಿ ಸುಮ್ಮನಿರುತ್ತಾರೆ. ಇತ್ತ ಕೌರವ ಪಾಳ್ಯದಿಂದ ಅಂಗರಾಜ್ಯಾಧಿಪತಿ ಕರ್ಣನಿಗೆ ಜಯವಾಗಲಿ ಜಯವಾಗಲಿ ಎಂದು ಕೂಗಲಾಗಿ ಕರ್ಣನ ಕಣ್ಣಲ್ಲಿ ಆನಂದ ಬಾಷ್ಪ. ದುರ್ಯೋಧನನತ್ತ ತಿರುಗಿದ ಕರ್ಣ, ಮಹಾರಾಜ, ನನಗೆ ರಾಜ್ಯವನ್ನು ನೀಡಿ ರಾಜಸಮಾನ ಗೌರವವನ್ನು ಕರುಣಿಸಿರುವ ನಿಮಗೆ ನಾನೇನು ನೀಡಲಿ ಎಂದು ಕೇಳಿದಾಗ ದುರ್ಯೋಧನ, ಪ್ರಿಯ ಮಿತ್ರ, ನನಗೇನು ಬೇಡ, ನಿನ್ನಂತಹ ಪರಾಕ್ರಮಿಯ ಗೆಳೆತನವಷ್ಟೇ ಸಾಕು ಎಂದು ಹೇಳಿ ಆತನನ್ನು ತಬ್ಬಿಕೊಳ್ಳುತ್ತಾನೆ.
ಆತನ ಮಾತಿಂದ ಭಾವುಕನಾದ ಕರ್ಣ, ಇಂದು ನೀನು ನನಗೆ ನೀಡಿದ ಗೌರವಕ್ಕೆ ಪ್ರತಿಯಾಗಿ ನನ್ನ ಶಕ್ತಿ, ವಿದ್ಯೆ ಅಷ್ಟೇ ಅಲ್ಲ, ನನ್ನ ಜೀವವೂ ಸಹ ನಿನ್ನದೇ. ನಿನ್ನ ಸ್ನೇಹಕ್ಕೆ ನಾನು ಎಂದಿಗೂ ದ್ರೋಹ ಮಾಡುವುದಿಲ್ಲ. ನಿನ್ನ ಶತ್ರು ನನಗೂ ಶತ್ರುವೆ. ಕೊನೆಯವರೆಗೂ ನಿನ್ನ ಪಕ್ಕದಲ್ಲೇ ನಿಂತು ಎದೆಗೆ ಎದೆ ಕೊಟ್ಟು ಯುದ್ಧ ಮಾಡುವೆ. ಸಾವೇ ಮುಂದೆ ಬಂದರೂ ಅದು ಮೊದಲು ನನ್ನನ್ನು ದಾಟಬೇಕು ಎಂದು ಪ್ರತಿಜ್ಞೆ ಮಾಡುತ್ತಾನೆ. ನೆರೆದಿದ್ದ ಜನರೆಲ್ಲರೂ ದಿಗ್ಭ್ರಮೆಯಿಂದ ನೋಡುತ್ತಲಾಗಿ ಅಲ್ಲಿಗೆ ಬಂದ ಕರ್ಣನ ತಂದೆ ಅತಿರಥ ಕರ್ಣನನ್ನು ತಬ್ಬಿ ಸಂತೋಷದಿಂದ ಕಣ್ಣೀರಿಡತೊಡಗುತ್ತಾರೆ. ಅಷ್ಟರಲ್ಲೇ ದಡಕ್ಕನೆ ಎದ್ದು ನಿಂತ ಭೀಮಸೇನ ಕೋಪದಿಂದ ಹಲ್ಲು ಕಡಿಯುತ್ತಾ, ನೀನು ಸೂತಪುತ್ರ, ನಿನಗೆ ಅರ್ಜುನನ ಬಾಣದಿಂದ ಸಾಯಲು ಅರ್ಹತೆ ಇಲ್ಲ. ನಿನ್ನ ಕುಲಕಸುಬ್ಬು ಮಾಡಿಕೊಂಡು ಬದುಕಲು ಕಲಿ. ಅಗ್ನಿಕುಂಡದ ಪಕ್ಕದಲ್ಲಿದ್ದ ಮಾತ್ರಕ್ಕೆ ನಾಯಿಗೆ ಹೋಮದ ಹವಿಸು ತಿನ್ನುವ ಅರ್ಹತೆ ಬರುವುದಿಲ್ಲ ಎಂದು ಗರ್ಜಿಸುತ್ತಾನೆ. ಇದರಿಂದ ಕುಪಿತಗೊಂಡ ದುರ್ಯೋಧನ, ಕ್ಷತ್ರಿಯನಿಗೆ ಭುಜಬಲವೇ ಗುರುತು, ಕ್ಷಾತ್ರ ಗುಣವಿರುವವನು ಯುದ್ಧ ಮಾಡಿ ಗೆಲ್ಲಬೇಕು. ನದಿ ಮೂಲ ಶೂರರ ಮೂಲ ಹುಡುಕುವುದಲ್ಲ. ಕೃಪಾಚಾರ್ಯರು ದರ್ಬೆಯಲ್ಲಿ ಜನಿಸಿದರು. ವಜ್ರಾಯುಧವು ದದೀಚಿ ಮಹರ್ಷಿಗಳ ಮೂಳೆಯಿಂದ ರೂಪುಗೊಂಡಿತು. ಹಾಗಾಗಿ ಮೂಲ ಹುಡುಕುವುದು ವೀರರ ಲಕ್ಷಣವಲ್ಲ. ನಿನಗೆ ಸಾಮರ್ಥ್ಯವಿದ್ದರೆ ಈತನೊಡನೆ ಯುದ್ಧ ಮಾಡಿ ಗೆಲ್ಲು ಎಂದು ಸವಾಲೆಸೆಯುತ್ತಾನೆ. ದುರ್ಯೋಧನನ ಮಾತಿನಿಂದ ಕೆಂಡಾಮಂಡಲನಾದ ಭೀಮನು ತಕ್ಷಣವೇ ಅಖಾಡಕ್ಕೆ ನೆಗೆದು, ನಿನ್ನನ್ನು ಹಿಂದೆ ಕೊಂದು ಮುಗಿಸುವೆ ಎಂದು ಗರ್ಜಿಸತೊಡಗುತ್ತಾನೆ. ಇತ್ತ ಕರ್ಣನು ದುರ್ಯೋಧನನಿಗೆ ಕೊಟ್ಟ ಮಾತಿನಂತೆ ಆತನ ಜೊತೆ ನಿಂತು ಹೋರಾಡಲು ತಯಾರಾಗುತ್ತಾನೆ. ಒಂದು ಕಡೆ ಅರ್ಜುನ ಭೀಮ, ಮತ್ತೊಂದು ಕಡೆ ದುರ್ಯೋಧನ ಕರ್ಣ. ಇಂತಹ ಘಟಾನುಘಟಿಗಳ ಹೋರಾಟದಲ್ಲಿ ಯಾರು ಏನಾಗುತ್ತಾರೋ ಅನ್ನೋ ಕುತೂಹಲ. ನೆರೆದಿದ್ದ ಜನರೆಲ್ಲ ಭೀಮ, ಅರ್ಜುನ, ದುರ್ಯೋಧನ ಎಂದು ಹುಚ್ಚೆದ್ದು ಹುರಿದುಂಬಿಸತೊಡಗುತ್ತಾರೆ. ಸ್ನೇಹಿತರೆ, ಈ ಘಟಾನುಘಟಿಗಳ ಕಾಳಗದಲ್ಲಿ ಏನಾಯ್ತು? ಯಾರು ಗೆದ್ರು? ಕೊಟ್ಟ ಮಾತಿನಂತೆ ದುರ್ಯೋಧನನ ಜೊತೆ ನಿಂತ ಕರ್ಣ ಎಂತೆಂಥ ಕಷ್ಟಗಳನ್ನ ಅನುಭವಿಸ್ತಾನೆ. ದುರ್ಯೋಧನನ ಎಷ್ಟು ಬಾರಿ ಪ್ರಾಣಾಪಾಯದಿಂದ ಕಾಪಾಡ್ತಾನೆ. ಕೃಷ್ಣ ಕರ್ಣನ ಬಳಿ ಸಂಧಾನ ಮಾಡಿಕೊಳ್ಳಲು ಏನೆಲ್ಲ ಉಪಾಯ ಮಾಡ್ತಾನೆ ಅನ್ನೋ ವಿಷಯನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ನಿಮಗೆ ಈ ಕರ್ಣನ ರೀತಿ ಅನ್ಯಾಯಕ್ಕೊಳಗಾದ ಬಾರ್ಬರಿಕ, ಏಕಲವ್ಯ, ಶಿಖಂಡಿಯ ಬಗ್ಗೆ ತಿಳ್ಕೋಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ಕಾಣೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಗಿಫ್ಟ್ ಕೊಡೋದು ಬಾಕಿ ಇದೆ.